ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡೋರ ಪಾಪದ ಭಾರವನ್ನ ನದಿಗಳು ಹೊರಬೇಕಾಗಿದೆಯಾ? ಕೋಟ್ಯಾಂತರ ಜನ ಮಿಂದ ಕಾರಣಕ್ಕೆ ಕಲುಷಿತವಾಗ್ತಿರುವ ನೀರಿನಿಂದ ಆರೋಗ್ಯದ ಅಪಾಯಗಳೇನಿದೆ? ವೈದ್ಯರು ಪರಿಣಿತರು ನೀಡುತ್ತಿರುವ ಎಚ್ಚರಿಕೆಗಳೇನು? ಪುಣ್ಯ ಸ್ನಾನದ ಹೆಸರಲ್ಲಿ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡಿ ರೋಗ ತಂದುಕೊಳ್ಳುವಷ್ಟು ಮೌಢ್ಯ ಯಾಕೆ ಜನರನ್ನ ಆವರಿಸಿದೆ? ಯಾಕೆ ವಿಜ್ಞಾನವನ್ನ ಹಿಂದಕ್ಕೆ ಸರಿಸಲಾಗ್ತಿದೆ? ಮಹಾಕುಂಭ ಅಂತ ಬೊಬ್ಬೆ ಹೊಡಿತಾ ರಾಜಕೀಯ ಲಾಭ ಮಾಡ್ಕೊಳ್ಳೋರು ಜನರ ಈ ಮೌಢ್ಯವನ್ನೇ ಬಂಡವಾಳ ಮಾಡ್ಕೊಳ್ತಾ ನಮಾಮಿ ಗಂಗೆ ಅಂತ ಕತೆ ಹೇಳ್ತಿದ್ದಾರಾ? ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಮಹಾಕುಂಭ ಮೇಳದಲ್ಲಿ ಇದುವರೆಗೂ 54 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರವೇನೋ ಇದನ್ನ ಬಹಳ ದೊಡ್ಡ ಹೆಮ್ಮೆಯಿಂದ ಹೇಳಿಕೊಳ್ತಿದೆಯಾದ್ರೂ ಅದರಿಂದ ತಲೆದೋರಿರುವ ಮಾಲಿನ್ಯ ಮತ್ತು ಅದರ ಆರೋಗ್ಯದ ಅಪಾಯಗಳು ಬೆಚ್ಚ ಬೀಳಿಸೋ ಹಾಗಿದೆ ಅನ್ನೋದನ್ನ ಪರಿಣಿತರು ಹೇಳ್ತಿದ್ದಾರೆ. ನಿತ್ಯ ಲಕ್ಷಾಂತರ ಜನ ಗಂಗಾ ನದಿಯಲ್ಲಿ ಮಿಂದೇಳ್ತಿದ್ದಾರೆ. ಮಹಾಕುಂಭಮೇಳ ನಡೀತಿರುವ ಮಧ್ಯೆ ಆಘಾತಕಾರಿ ಮಾಹಿತಿಯೊಂದು ಬಹಿರಂಗವಾಗಿದೆ. ಪ್ರಯಾಗ್ರಾಜ್ ನದಿ ನೀರಿನಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗಿದ್ದು ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಸ್ವತಃ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಸಿಪಿಸಿಬಿ ಹೇಳಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜನವರಿ 12 ಮತ್ತು 13ರಂದೇ ಗಂಗಾ ನದಿಯ ನೀರಿನ ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷೆ ನಡೆಸಿತ್ತು. ಇದೀಗ ನೀರಿನ ಸ್ಯಾಂಪಲ್ ವರದಿಯನ್ನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂದ್ರೆ ಎನ್ಜಿಟಿಗೆ ಸಲ್ಲಿಸಿದೆ. ಗಂಗಾ ನದಿಯ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೀಕಲ್ ಕೋಲಿಫಾರ್ಮ ಬ್ಯಾಕ್ಟೀರಿಯಾ ಇದೆ. ಅದು ಸ್ನಾನಕ್ಕೆ ಯೋಗ್ಯವಾಗಿಲ್ಲ. ಕುಂಭಮೇಳದಲ್ಲಿ ಕೋಟಿಗಟ್ಟಲೆ ಜನ ಸ್ನಾನ ಮಾಡೋದ್ರಿಂದ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಪ್ರಯಾಗ್ರಾಜ್ ನದಿ ನೀರಿನಲ್ಲಿ ಮಾನವ ಹಾಗೂ ಪ್ರಾಣಿಗಳ ಮಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಮಟ್ಟ ಅಧಿಕವಾಗಿರೋದ್ರಿಂದ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ ಹಾಗೂ ಯಮುನಾ ನದಿಗಳಿಗೆ ಒಳಚರಂಡಿ ನೀರು ಬಿಡುವುದನ್ನು ತಡೆಯುವ ಕ್ರಮಗಳ ಕುರಿತು ಎನ್ಜಿಟಿ ಅಧ್ಯಕ್ಷರಾಗಿರುವ ಪ್ರಕಾಶ್ ಶ್ರೀವಾತ್ಸವ್ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದೆ. ನೀರಿನ ಗುಣಮಟ್ಟವನ್ನ ಕಾಪಾಡದೇ ಇರೋದರ ಕುರಿತು ಸಿಪಿಸಿಬಿ ಫೆಬ್ರವರಿ 3ರಂದು ನೀಡಿದ ವರದಿಯಲ್ಲಿ ಉಲ್ಲೇಖ ಮಾಡಿರುವುದನ್ನ ಸಮಿತಿ ಗಮನಿಸಿದೆ. ಪರಿಶೀಲಿಸಲಾದ ಎಲ್ಲಾ ಸ್ಥಳಗಳು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳಿಂದ ಕಲುಷಿತವಾಗಿರೋದ್ರಿಂದ ನದಿ ನೀರು ಸ್ನಾನ ಯೋಗ್ಯವಾಗಿಲ್ಲ ಅಂತ ಸಿಪಿಸಿಬಿ ವರದಿ ಹೇಳಿದೆ. ಈ ಮಧ್ಯೆ 2025ರ ಮಹಾಕುಂಭಕ್ಕೆ ಪ್ರಯಾಗ್ರಾಜ್ನಲ್ಲಿ ನೀರಿನ ಗುಣಮಟ್ಟವನ್ನು ಸುಧಾರಿಸುವ ಕುರಿತು ಕ್ರಮ ಕೈಗೊಂಡಿದ್ದರ ಕುರಿತ ವರದಿ ಸಲ್ಲಿಸೋಕೆ ವಿಫಲವಾದ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸಮನ್ಸ್ ಜಾರಿ ಮಾಡಿದ್ದು ಆನ್ಲೈನ್ ಮೂಲಕ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಧಾರ್ಮಿಕ ಸಮ್ಮೇಳನದ ವೇಳೆ ಗಂಗಾ ನದಿ ನೀರಿನ ಗುಣಮಟ್ಟ ಕಾಪಾಡೋಕೆ ಹಿಂದಿನಿಂದಲೂ ಎನ್ಜಿಟಿ ಸೂಚನೆ ನೀಡಿತ್ತು. ನೀರಿನ ಗುಣಮಟ್ಟ, ತ್ಯಾಜ್ಯ ನೀರಿನ ಶುದ್ಧೀಕರಣ, ತ್ಯಾಜ್ಯ ನಿರ್ವಹಣೆ ಬಗ್ಗೆ ಕೂಡ ಅದು ಮಾಹಿತಿ ಕೇಳಿದೆ. ನದಿ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ವರದಿ ಬರುವ ಮುನ್ನವೇ ಲಕ್ಷಾಂತರ ಜನ ಮಹಾಕುಂಭಮೇಳದ ಪ್ರಯುಕ್ತ ಪವಿತ್ರ ಸ್ನಾನ ಮಾಡಿದ್ದಾರೆ. ಕಲುಷಿತ ನೀರಿನಿಂದ ಅವರಿಗೆ ಚರ್ಮ ರೋಗ ಬರಬಹುದು ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿರುವುದಾಗಿಯೂ ವರದಿಗಳು ಹೇಳಿವೆ. ಸಾಮಾನ್ಯವಾಗಿ ಈ ಫೇಕಲ್ ಕೋಲಿಫಾರ್ಮ್ 500 MPN ಇರೋದನ್ನ ನೀರಿನ ಅಪೇಕ್ಷಣೀಯ ಗುಣಮಟ್ಟ ಅಂತ ಪರಿಗಣಿಸಲಾಗುತ್ತೆ. ಆದರೆ 2500 MPN ವರೆಗೂ ಅನುಮತಿಸಬಹುದಾದ ಮಿತಿ ಅಂತ ಹೇಳಲಾಗುತ್ತೆ. ಆದರೆ ಮಹಾಕುಂಭದ ಸಮಯದಲ್ಲಿ ಸಂಗಮದಲ್ಲಿ ನಿಜವಾದ ಕೋಲಿಫಾರ್ಮ್ ಮಟ್ಟ 49,900 MPN ಇದೆ. ಅಂದ್ರೆ ಇರಬೇಕಾದ ಪ್ರಮಾಣಕ್ಕಿಂತ 100 ಪಟ್ಟು ಹೆಚ್ಚು. ಹಾಗಿರುವಾಗ ಇದರ ಭೀಕರತೆ ಮತ್ತು ಅಪಾಯವನ್ನ ಸುಲಭವಾಗಿ ಗ್ರಹಿಸಬಹುದು. ಮಹಾಕುಂಭದಿಂದಾಗಿ ತಲೆದೋರಿರುವ ಗಂಗಾ ನದಿಯ ದುರವಸ್ಥೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದು ನಾವು ಗಂಗೆಯನ್ನ ಹೇಗೆ ನಡೆಸಿಕೊಳ್ತಿದ್ದೀವಿ ಅನ್ನೋದರ ವಾಸ್ತವ ಅಂತ ಅವರು ಅಲ್ಲಿನ ಕಲುಷಿತ ನೀರಿನಲ್ಲಿ ಕಸ ಕೊಳಚೆಗಳ ಮಧ್ಯೆನೇ ಜನ ಮುಳುಗೇಳ್ತಿರೋದ್ರ ವಿಡಿಯೋ ಕ್ಲಿಪ್ ಲಗತ್ತಿಸಿ ಹೇಳಿದ್ದಾರೆ. ನಮಾಮಿ ಗಂಗೆ ಅಂತ ಬಜೆಟ್ ಹಂಚಿಕೆಗಳಿಗಿಂತ ಹೆಚ್ಚಿನದಾದ್ರೆ ಕುಂಭಮೇಳ ಚುನಾವಣಾ ಸಾಧನವಾಗಿ ಬಳಕೆಯಾಗ್ತಿದೆ ಅಂತ ಅವರು ಟೀಕಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಡೆಸಿದ ಅಧ್ಯಯನ ಉತ್ತರ ಪ್ರದೇಶದಲ್ಲಿ 12% ರೋಗಗಳಿಗೆ ಕಲುಷಿತ ಗಂಗಾ ನೀರು ಕಾರಣವಾಗಿದೆ ಅಂತ ಬಹಿರಂಗಪಡಿಸಿರೋದ್ರ ಬಗ್ಗೆನೂ ಗಮನ ಸೆಳೆದಿದ್ದಾರೆ. ಗಂಗಾ ಜಲಾನಯನ ಪ್ರದೇಶ 11 ರಾಜ್ಯಗಳನ್ನು ವ್ಯಾಪಿಸಿದ್ದು ಭಾರತದ ಭೂಪ್ರದೇಶದ ಕಾಲು ಭಾಗವನ್ನು ಒಳಗೊಂಡಿದೆ. ಇದು ಭಾರತದ ಬಡ ಸಮುದಾಯಗಳಲ್ಲಿ 3/2 ಸೇರಿದಂತೆ ದೇಶದ ಜನಸಂಖ್ಯೆಯ 40%ಕ್ಕಿಂತ ಹೆಚ್ಚು ಜನರಿಗೆ ಜೀವಸೆಲೆಯಾಗಿದೆ. ಅಲ್ಲದೆ ಇದು ಭಾರತದ ಮೇಲ್ಮೈ ನೀರಿನ 1/3 ಹೆಚ್ಚಿನ ನೀರನ್ನ ಪೂರೈಸುತ್ತೆ ಮತ್ತು ದೇಶದ ಅತಿದೊಡ್ಡ ನೀರಾವರಿ ಪ್ರದೇಶವನ್ನು ಒಳಗೊಂಡಿದೆ. ಆದರೆ ಆ ನಮ್ಮ ಜೀವಸೆಲೆಯನ್ನ ನಾವು ರಕ್ಷಿಸುತ್ತಿರುವ ರೀತಿ ಹೀಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಡಾಕ್ಟರ್ ಎಂಬ ಟ್ವಿಟರ್ ಹ್ಯಾಂಡಲ್ ಒಂದರಲ್ಲಿ ಕೂಡ ಕಲುಷಿತ ಪ್ರಯಾಗ್ರಾಜ್ನಲ್ಲಿನ ನದಿಯಲ್ಲಿ ಸ್ನಾನ ಮಾಡೋದರ ಅಪಾಯಗಳ ಬಗ್ಗೆ ಎಚ್ಚರಿಸಲಾಗಿದೆ. ಕುಂಭಮೇಳದ ನೀರಿನಿಂದಾಗಿ 2 ಮಹಿಳೆಯರಲ್ಲಿ ಶ್ವಾಸಕೋಶದ ಸೋಂಕು ತೀವ್ರವಾಗಿ ಕಾಣಿಸಿಕೊಂಡಿರೋದ್ರ ಬಗ್ಗೆ ಅದರಲ್ಲಿ ಗಮನ ಸೆಳೆಯಲಾಗಿದೆ.
ಸ್ನಾನ ಮಾಡುವಾಗ ನೀರು ಮೂಗಿನ ಹೊಳ್ಳೆಯ ಮೂಲಕ ಪ್ರವೇಶಿಸಿದೆ. ಈಗ ಆಕೆಗೆ ಸ್ವಂತವಾಗಿ ಉಸಿರಾಡೋಕೆ ಸಾಧ್ಯವಾಗ್ತಿಲ್ಲ ಮತ್ತು ಆಕೆಗೆ ಗಾಳಿ ತುಂಬಿಸಿ ತಲೆ ಬಾಗಿಸಬೇಕಾಗಿದೆ ಅಂತ ಗಂಭೀರ ಸ್ಥಿತಿಯನ್ನ ವಿವರಿಸಲಾಗಿದೆ. ಧರ್ಮ ಮುಖ್ಯ, ಹೌದು, ಆದರೆ ದಯವಿಟ್ಟು ವಿಜ್ಞಾನವನ್ನ ದುರ್ಬಲಗೊಳಿಸಬೇಡಿ, ಎಚ್ಚರದಿಂದಿರಿ, ಜಾಗರೂಕರಾಗಿರಿ ಅಂತ ಅದರಲ್ಲಿ ಹೇಳಲಾಗಿದೆ. ಆದರೆ ಮಹಾಕುಂಭಕ್ಕೆ ಹೋಗಿ ಮುಳುಗೇಳೋದ್ರಲ್ಲೇ ಮೈ ಮರೆತಿರೋರಿಗೆ ಈ ಎಚ್ಚರಿಕೆಗಳು ಕೇಳಿಸತ್ತಾ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.